ಗೊತ್ತಿದ್ರೆ ಮಾತ್ರ ಟ್ರೈ ಮಾಡಿ. ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಮಾಡಿಸ್ಕೊಳ್ಳಿ. 3 mm ಥಿಕ್ನೆಸ್ ಇರೋ ಬೇಸ್ ಪ್ಲೇಟು, ಟೈಲ್ ಲ್ಯಾಂಪ್ ರಿಮೂವ್ ಆಗುತ್ತೆ. ಡಿಸಸೆಂಬಲ್ ಮಾಡ್ಕೋಬಹುದು ಈಸಿಯಾಗಿ. ಕರೆಕ್ಟ್ ಆಗಿದೆ. ಎಂಡ್ಯೂರೋ ಅಂತ ಒಂದಿದೆ, ಅವನೇ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಟ್ಟ ಎಲ್ಲ ಇಂಡಿಕೇಟರ್ಸ್ ಮತ್ತೆ ನೋಡ್ತಿದ್ದೀರಾ ಎಲ್ಲ ಕಂಪ್ಲೀಟ್ ಅಸೆಂಬಲ್ ಮಾಡಿದ್ದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನನಗೊಂದು ಇಂಟ್ರೊಡಕ್ಷನ್ ಕೊಡಬೇಕಿತ್ತು. ನಾನೊಂದು ಕಸ್ಟಮೈಸ್ ಬ್ರಾಕೆಟ್ ಮಾಡಿಸಿದ್ದೆ. ಸೊ ಇದು ಕಂಪ್ಲೀಟಾಗಿ ನಾನೇ ಡಿಸೈನ್ ಮಾಡಿ, ಇದಕ್ಕೊಂದು ಡಿಸೈನ್ ಪ್ರಕಾರವಾಗಿ ಟೆಂಪ್ಲೇಟ್ ಕ್ರಿಯೇಟ್ ಮಾಡಿಕೊಂಡು ಆ ಟೆಂಪ್ಲೇಟ್ ಇಟ್ಕೊಂಡು ಇದನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ದೀನಿ. ಇದು ಬಂದು 3 mm ಥಿಕ್ನೆಸ್ ಇರೋ ಬೇಸ್ ಪ್ಲೇಟು. ಬೇಸ್ ಪ್ಲೇಟಲ್ಲಿ ನಾನು ಟೆಂಪ್ಲೇಟ್ ಪ್ರಕಾರ ಹೋಲ್ಸ್ ಎಲ್ಲ ಮಾಡಿಕೊಂಡು, ಸೊ ಅದ್ರ ಸೈಜ್ ಪ್ರಕಾರವಾಗಿಯೇ ನೀಟಾಗಿ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ. ಶಾರ್ಟ್ ಔಟ್ ಟು ಸಿಂಗಾರಣ್ಣ ಮತ್ತು ನಮ್ಮ ವಿಜಯ್. ಸೊ ಅವನೇ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಟ್ಟ ಎಲ್ಲ. ಆ್ಯಂಡ್ ಇದರಲ್ಲಿ ನಾನು ಮೇಜರ್ ಮಿಸ್ಟೇಕ್ ಮಾಡಿದ್ದೇನೆಂದರೆ, ಫೆಂಡರ್ ಕುಳ್ಸೋದಕ್ಕೆ ಇಲ್ಲಿ 4 ಹೋಲ್ಸ್ ಬೇಕಿತ್ತು. ಇದನ್ನ ಟೆಂಪ್ಲೇಟಲ್ಲಿ ಹಾಕೋದು ಮರ್ತುಬಿಟ್ಟಿದ್ದೆ. ಸೊ ಅದಕ್ಕೆ ಅದನ್ನು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಆಮೇಲೆ ಫೆಂಡರ್ ಕೂರಿಸ್ಕೊಂಡು ಅದನ್ನು ಪ್ರಾಪರಾಗಿ ಎಕ್ಸಾಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಆಮೇಲೆ ಲೇದಲ್ಲಿ ತೊಗೊಂಡೋಗಿ ಡ್ರಿಲ್ ಮಾಡಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಮೆಸೇಜ್ DMs ಮಾಡ್ತಾಯಿದ್ರು ನನಗೆ, ವಿಡಿಯೋಸ್ ಹಾಕಿ, ಇನ್ಸ್ಟಾಲೇಷನ್ ವಿಡಿಯೋಸ್ ಹಾಕಿ, ಪ್ರೋಸೆಸ್ ಹೆಂಗಿದೆ ಏನು ಅಂತ. ಸೊ ಬನ್ನಿ ನೋಡೋಣ ಇನ್ಸ್ಟಾಲ್ ಮಾಡಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇದು ಬಂದು ಮೋಟೋ ಮೋಲ್ಡ್ ಅವರ MX ರಿಯರ್ ಫೆಂಡರ್ ಎಕ್ಸ್ಪಲ್ಸ್ 200 4Vಗೆ. ಸೊ ಇದು ಬೇಸ್ಡ್ ಒಂದು ಆರ್ಡರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಇದ್ರ ಕಂಪ್ಲೀಟ್ ರಿವ್ಯೂ ವಿಡಿಯೋ ಆ್ಯಂಡ್ ಅನ್ಬಾಕ್ಸಿಂಗ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಆ್ಯಂಡ್ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇನ್ಸ್ಟಾಲೇಷನ್ ಎಲ್ಲ ಯಾರಿಗಾದ್ರೂ ಸ್ವಲ್ಪ ಐಡಿಯಾ ಇದ್ದರೆ ಮಾತ್ರ ಟ್ರೈ ಮಾಡಿ ಮನೇಲಿ. ನಾನು ರೀಸೆಂಟಾಗಿ ಒಂದು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡೋದು ಹಾಕಿದ್ದೆ. ಸೊ ಅದರಲ್ಲಿ ಯಾರೋ ಒಬ್ಬ ಮನೆಯಲ್ಲೇ ಟ್ರೈ ಮಾಡಿ ಅದು ಮಾಸ್ಟರ್ ಸಿಲಿಂಡರ್ ಏನೋ ಪ್ರಾಬ್ಲಮ್ ಆಗಿ ಅಗೇನ್ ರಿಪೇರಿ ಮಾಡೋಕೆ ಇಟ್ಟಿದ್ದಾನೆ. ಸೊ ಅದು ಮೆಸೇಜ್ ಮಾಡಿದ ಈ ಥರ ಆಗಿದೆ ಅಂತ. ಸೊ ಗೊತ್ತಿದ್ರೆ ಮಾತ್ರ ಟ್ರೈ ಮಾಡಿ, ಇಲ್ಲಾಂದರೆ ಟ್ರೈ ಮಾಡಬೇಡಿ. ಸೊ ಈ ಸೈಡ್ ಫೇರಿಂಗ್ಸ್ ಏನು ರಿಮೂವ್ ಮಾಡೋದು ಬೇಕಾಗಿಲ್ಲ, ಇದೊಂದು ರಿಮೂವ್ ಮಾಡ್ಕೊಂಡ್ರೆ ಸಾಕು. 2 ಸೈಡ್ ರಿಮೂವ್ ಮಾಡಿಕೊಂಡು ಮತ್ತೆ ಹಿಂದೆಗಡೆ ಗ್ರ್ಯಾಬ್ ರೇಲ್ ರಿಮೂವ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ 2 ಬೋಲ್ಟ್ಸ್ ಇರುತ್ತೆ. ಸೊ ನಾನು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ. ಸೊ ಈ ಬೋಲ್ಟ್ಸ್ ರಿಮೂವ್ ಮಾಡಿಕೊಂಡು ಮತ್ತೆ ಈ ಕಡೆ ಸ್ಕ್ರೂಸ್ ಇದ್ದಾವೆ, ಸ್ಕ್ರೂಸ್ ರಿಮೂವ್ ಮಾಡಿಕೊಂಡ್ರೆ ಈ ಮೇಲ್ಗಡೆದು ಬರುತ್ತೆ. ಸೊ ಕೀ ಸೆಟ್ಟು ಮತ್ತು ಟೈಲ್ ಲ್ಯಾಂಪು ರಿಮೂವ್ ಆಗುತ್ತೆ. ಸೊ ಆ್ಯಂಡ್ ಗ್ರ್ಯಾಬ್ ರೇಲ್ಸ್ ರಿಮೂವ್ ಮಾಡ್ಕೊಳ್ಳೋಣ. ಸೊ ಇದು ನನಗೆ ರಿಮೂವ್ ಮಾಡೋಕ್ಕಾಗಲಿಲ್ಲ, ಲೂಸ್ ಆಗಲಿಲ್ಲ, ಇದು ಸಿಕ್ಕಾಪಟ್ಟೆ ಟೈಟ್ ಆಗಿದೆ. ಸೊ ಜಸ್ಟ್ ಮೇಲೆ ಹೇಳ್ಕೊತೀನಿ, ಆವಾಗ ಗ್ರ್ಯಾಬ್ ರೇಲ್ಸ್ ರಿಮೂವ್ ಮಾಡ್ಕೋಬೋದು. ಸೊ ಹಿಂದೆಗಡೆ ಗ್ರ್ಯಾಬ್ ರೇಲ್ ತೊಗೊಂಡ್ರೆ, ಸೊ ಇದನ್ನ ಆಚೆ ಫುಲ್ ಮಾಡಿಕೊಂಡ್ರೆ ನಮಗೆ ಕೀ ಸೆಟ್ ರಿಮೂವ್ ಮಾಡೋದಕ್ಕೆ. ಸೊ ಜಸ್ಟ್ ಅವ್ರ ಆಚೆಗಡೆ ಫುಲ್ ಮಾಡಿ, ಸೊ ಈಸಿಯಾಗಿ ಆಚೆ ಬರುತ್ತೆ. ಟೈಲ್ ಲ್ಯಾಂಪ್ದು ಕನೆಕ್ಷನ್ ತೆಗಿಬೇಕು. ಸೊ ಇದು 3 ಪಿನ್ ಸಾಕೆಟ್ ಇರುತ್ತೆ, ಇದು ರಿಮೂವ್ ಮಾಡಿಕೊಂಡ್ರೆ ಟೈಲ್ ಲ್ಯಾಂಪ್ ಆಚೆ ಬರುತ್ತೆ. ಹೊರಗಡೆಯಿಂದ ಒಂದು ಫೇರಿಂಗ್ ಬಂದಿರುತ್ತೆ. ಸೊ ಆ ಫೇರಿಂಗಿಗೆ ಸೊ ಈ 6 ಸ್ಕ್ರೂಸ್ನ ರಿಮೂವ್ ಮಾಡಿಕೊಂಡ್ರೆ ಈ ಟೈಲ್ ಫೆಂಡರ್ ಆಚೆ ಬರುತ್ತೆ. ಸೊ 4 ಸ್ಕ್ರೂನು ರಿಮೂವ್ ಮಾಡಿದ್ದೀನಿ. ಆ್ಯಂಡ್ 8 mm ಬೋಲ್ಟ್ಸ್ ಇದೆ 2. ಸೊ ಇದು 4 ಇರುತ್ತೆ. ಇದು ಟೈಲ್ ಫೆಂಡರು. ಸೊ ಈ ಬ್ರಾಕೆಟ್ ಬಂದು ರಿಯರ್ ಅಂದರೆ ಸ್ಟಾಕ್ ರಿಯರ್ ಫೆಂಡರ್ ಕೂರ್ಸೋದಕ್ಕೆ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ಕೀ ಓಪನ್ ಮಾಡೋದಕ್ಕೆ ಒಂದು ಫಂಕ್ಷನಲ್ಲಿ ಇದು ಕೊಟ್ಟಿದ್ದಾರೆ. ಸೊ ಇದನ್ನು ರಿಮೂವ್ ಮಾಡೋದಕ್ಕೆ ಸೈಡಲ್ಲಿ ಒಂದು ರಬ್ಬರ್ ಇದೆ, ಆ ರಬ್ಬರ್ ರಿಮೂವ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ರಿಮೂವ್ ದಿಸ್. ಸೊ ಇದನ್ನು ಡಿಸಸೆಂಬಲ್ ಮಾಡ್ಕೋಬೋದು ಈಸಿಯಾಗಿ.
ಆ್ಯಂಡ್ ಈ ಒಂದು ಬ್ರ್ಯಾಕೆಟ್ನ ರಿಮೂವ್ ಮಾಡ್ಕೊಳ್ಳೋಣ. ಸೊ ಈ ಬ್ರ್ಯಾಕೆಟ್ಗೆ ನಾನು ಹೊಸದಾಗಿ ಮಾಡಿರೋಂಥ ಬ್ರ್ಯಾಕೆಟ್ನ ಕೂರಿಸ್ತೇನೆ. ಇದು ಅವ್ರು ಮಾಡಿರೋಂಥ ಬ್ರ್ಯಾಕೆಟ್, ಇದು ಸ್ಟಾಕ್ ಫೆಂಡರ್ ಕೂರಿಸೋದಕ್ಕೆ ಒಂದು ಸ್ಕ್ರೂ ಕುತ್ಕೊಳ್ಳುತ್ತೆ, 2 ಬೋಲ್ಟ್ ಕುತ್ಕೊಳ್ಳುತ್ತೆ, ಸೇಮ್ ಈ ಸೈಡು ಅಷ್ಟೇ. ಸೊ ಇದು ನಾನು ಮಾಡಿರೋಂಥ ಬ್ರ್ಯಾಕೆಟ್. ಸೊ ಅವನ್ನ ಕರೆಕ್ಟಾಗಿ ಕುತ್ಕೊಳ್ಳುತ್ತಾ ಅಂತ. ಓ ಎಕ್ಸಾಕ್ಟ್ಲಿ ಕರೆಕ್ಟಾಗಿದೆ. ನಾನು ಇದು ಮೇ ಬಿ ಬೋಲ್ಟ್ಗೆ ವಾಷರ್ ಬೇಕಾಗುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಏನು ಬೇಕಾಗಿಲ್ಲ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ 2 ಸೈಡ್ ಬೋಲ್ಟ್ಸ್ ಕರೆಕ್ಟಾಗಿ ಕುತ್ಕೊತಿದೆ. ಫೆಂಡರ್ ಕೂರ್ಸ್ ನೋಡೋಣ ಕರೆಕ್ಟಾಗಿದೆಯಾ ಅಂತ. ಓಕೆ, ಸೊ ಕರೆಕ್ಟಾಗಿ ಕುತ್ಕೊತಿದೆ, ಪರ್ಫೆಕ್ಟ್. ಸೊ ನೆಕ್ಸ್ಟ್ ಇದರಲ್ಲಿ ಏನು ವೈರಿಂಗ್ ಕಪ್ಲಿಂಗ್ಸ್ ಇದಾವಲ್ಲ, ಸೊ ಎಲ್ಲ ಕಪ್ಲಿಂಗ್ಸ್ ಇದಾವೆ. ಕವರ್ ತೆಗೆದುಕೊಡ್ತೇನೆ. ಸೊ ಇದನ್ನು ಒಳಗಡೆ ಎತ್ಕೊಬಿಡೋಣ, ಒಳಗಡೆಯಿಂದನೇ ಬಂದಿರುತ್ತದು. ಸೊ ಇದನ್ನೆಲ್ಲಾದರೂ ಆಲ್ಟ್ರ್ ಮಾಡಿ ಒಳಗಡೆನ ಕೂರಿಸ್ಕೋಬೇಕು. ಆ್ಯಂಡ್ ಈಗ ಮೇಜರ್ ಇರೋದು ಅಂದರೆ ಇದನ್ನು ಟ್ರಿಮ್ ಮಾಡಬೇಕು. ಸೊ ಇದನ್ನು ಟ್ರಿಮ್ ಮಾಡೋದಕ್ಕೆ ಈ ಕಡೆ 2 ಬೋಲ್ಟ್ ಇದ್ದಾವೆ. ಸೊ ಅದನ್ನ ಲೂಸ್ ಮಾಡಿಕೊಂಡ್ರೆ ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ 10 mm. ಸೊ 2 ಸೈಡು ರಿಮೂವ್ ಮಾಡ್ಕೋತೀನಿ. ಸೊ ಇದು ಕೆಳಗಡೆ ಬಂದಿದೆ. ಸೊ ಇದರಲ್ಲಿ ನಮಗೆ ಎಂಡ್ಯೂರೋ ಅಂತ ಒಂದಿದೆ, ಇನ್ನೊಂದು ಸ್ಟ್ರೀಟ್ ಅಂತ ಇದೆ. ಸೊ 2 ಮಾರ್ಕಿಂಗಲ್ಲಿ ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಟ್ರಿಮ್ ಮಾಡ್ಕೋಬೋದು. ಸೊ ನಾನು ಈ ಎಂಡ್ಯೂರೋ ಹತ್ರಾಗೆ ಟ್ರಿಮ್ ಮಾಡ್ಕೋತೀನಿ. ಸೊ ಇದು ಕ್ಲೀನಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ ಎಂಡ್ಯೂರೋ ಲೆವೆಲ್ಗೆ. ಸೊ ನೋಡೋಣ, ಇನ್ ಕೇಸ್ ಇನ್ನೂ ಬೇಕಿದ್ರೆ ಟ್ರಿಮ್ ಮಾಡ್ಕೋಬೋದು. ಇದನ್ನು ಮತ್ತೆ ಮೇಲೆ ಎತ್ತು ಕೂರಿಸ್ಕೊಳ್ಳೋದು, ವಾಪಸ್ ಸೆಟ್ ಮಾಡ್ಕೊಳ್ಳೋಣ. ಈಗ ರಿಯರ್ ಫೆಂಡರು ಮತ್ತು ಕಸ್ಟಮೈಸ್ ಬ್ರ್ಯಾಕೆಟ್ 2 ಅಸೆಂಬಲ್ ಮಾಡ್ಕೋತೀನಿ. ಸೊ ಫಸ್ಟು ಬ್ರ್ಯಾಕೆಟ್ ಕೂರಿಸ್ಕೊಬಿಡ್ತೀನಿ. ಸೊ ನೆಕ್ಸ್ಟ್ ಫೈನಲಿ ಫೆಂಡರ್ ಕೂರಿಸ್ಕೊತೀನಿ. ಸೊ ಫೈನಲ್ ಔಟ್ಪುಟ್ ಈ ಥರ ಇದೆ. ಸೊ ಇಲ್ಲೊಂದು ಸ್ವಲ್ಪ ಟ್ರಿಮ್ ಮಾಡಬೇಕು, ಇದು ಟ್ರಿಮ್ ಮಾಡ್ಕೋತೀನಿ. ಆ್ಯಂಡ್ ಅಗೇನ್ ಇದೊಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಒಂದು ತೆಗಿಬೇಕು. ಸೊ ಇದು ಬಂದು ನಮ್ಮ ಗ್ರ್ಯಾಬ್ ರೈಲ್ನ ಬೋಲ್ಟ್ಸ್ ಇರುತ್ತಲ್ಲ, ಬೋಲ್ಟ್ಸ್ ಕವರ್ ಆಗೋದಕ್ಕೆ ಕೊಟ್ಟಿದ್ದಾರೆ. ಸೊ ನಾವು ಗ್ರ್ಯಾಬ್ ರೈಲ್ ತೆಗೆದಿರೋದ್ರಿಂದ ಇದನ್ನು ಅವಶ್ಯಕತೆ ಇಲ್ಲ. ಸೊ ಇದನ್ನು ರಿಮೂವ್ ಮಾಡ್ತೀನಿ. ಆ್ಯಂಡ್ ಸೈಡ್ ಫೈರಿಂಗ್ಸ್ ಕೂಡಿಸ್ಕೊತೀನಿ. ಆ ಕಡೆ ಈ ಕಡೆದು ಒಂದು 2 ಚಿಕ್ಕ ಫೈರಿಂಗ್ಸ್ ರಿಮೂವ್ ಮಾಡಿದ್ವಲ್ಲ, ಸೊ ಆ ಸೈಡ್ ಆ ಕಡೆ 2 ಫಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಆ್ಯಂಡ್ ಇದನ್ನೊಂದು ಅಸೆಂಬಲ್ ಮಾಡ್ಕೋಬೇಕು. ಇದಕ್ಕೆ ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದಕ್ಕೆ 4 ಡ್ರಿಲ್ ಮಾಡಿ ಫೆಂಡರ್ ಕೂರಿಸ್ಕೋಬೇಕು. ಸೊ ಇಲ್ಲಿದೆ ಫೆಂಡರ್. ಈ ಫೆಂಡರ್ಗೆ ಮತ್ತೆ ಇಂಡಿಕೇಟರ್ಸ್ ಅಸೆಂಬಲ್ ಮಾಡಬೇಕು ನಾನು. ಸೊ ಇದರಲ್ಲಿರೋ ಇಂಡಿಕೇಟರ್ಸು ಮತ್ತು ನಂಬರ್ ಪ್ಲೇಟ್ ಎಲ್ಲ ಇದರಲ್ಲಿ ಕೂರಿಸಿ ನಾನು ಇಲ್ಲಿ ಕೂರಿಸ್ಬೇಕು. ಸೊ ಇಲ್ಲಿ ಈ ಥರ ಕೂತ್ಕೊಳ್ಳುತ್ತೆ ಇದು. ಸೊ ಇಫ್ ಇನ್ ಕೇಸ್ ನಿಮಗೆ ಗ್ರ್ಯಾಬ್ ರೈಲ್ಸ್ ಕೂರಿಸ್ಕೋಬೇಕಂದ್ರೆ ಸೊ ಇದಕ್ಕೆ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಇದನ್ನು ಟ್ರಿಮ್ ಮಾಡ್ಕೋಬೋದು. ಸೊ ಬೇಡ ಅಂದರೆ ಹಾಗೆ ಇಟ್ಕೋಬೋದು. ಸೊ ಗ್ರ್ಯಾಬ್ ರೈಲ್ಸ್ ಏನೂ ಬೇಕಾಗಿಲ್ಲ ಅಂದರೆ, ಇಲ್ಲ ಅಂದರೆ ಇದನ್ನು ಟ್ರಿಮ್ ಮಾಡಿಕೊಂಡು ಕೂರಿಸ್ಕೋಬೇಕು. ಇವಾಗ ನಾನೇನು ಬೇಕಾಗಿಲ್ಲ, ಸೊ ನಾನು ರಿಮೂವ್ ಮಾಡಾಕಿದ್ದೀನಿ. ಸೊ ಈ ಕ್ಯಾಪ್ನು ಸಹ ರಿಮೂವ್ ಮಾಡಾಕ್ತೀನಿ. ಸೊ ಇದು ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇವಾಗ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊ ಆ ಮಾರ್ಕ್ ಪ್ರಕಾರವಾಗಿ ಟ್ರಿಮ್ ಮಾಡ್ಕೋತೀನಿ ಇದನ್ನು ರಿಮೂವ್ ಮಾಡಿಕೊಂಡು.
ಸೊ ಈ ಥರ ಕಟ್ಟಿಂಗ್ ಎಲ್ಲ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ ಮನೇಲಿ ಮಾಡ್ಕೊಳ್ಳೋದಕ್ಕೆ. ಸೊ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಮಾಡಿಸ್ಕೊಳ್ಳಿ. ಸೊ ಇವಾಗ ನೋಡಿ ಪ್ರಾಪರಾಗಿ ಹೋಗಿದೆ. ಸೊ ಇದೊಂದು ಚಾಂಫರ್ ಥರ ನೀಟಾಗಿ ಕೂತಿದೆ. ಇದಿಲ್ಲ ಅಂದರೆ ಆಚೆ ಕಡೆ ಕಾಣಿಸ್ತಾ ಇರುತ್ತೆ, ಸೊ ಅಸಹ್ಯವಾಗಿರುತ್ತೆ ಅದು. ಸೊ ಹಾಗೆ ಅಸೆಂಬಲ್ ಮಾಡ್ಕೊಳ್ಳೋಣ ಬನ್ನಿ ಫಸ್ಟ್ ಅಂತ. ಸೊ ನೋಡ್ತಿದ್ದೀರಾ ಎಲ್ಲ ಕಂಪ್ಲೀಟ್ ಅಸೆಂಬಲ್ ಮಾಡಿದ್ದೀನಿ. ಸೀಟು ಕೂರಿಸಿದ್ದೀನಿ ಆ್ಯಂಡ್ ಸೈಡ್ ಫೇರಿಂಗ್ಸು ಎಲ್ಲ ಕರೆಕ್ಟಾಗಿ ಕೂತಿದೆ. ಸೊ ಈ ಕೆಳಗಡೆ ಬ್ರ್ಯಾಕೆಟ್ಗೆ ಒಂದು ಹೋಲ್ ಹಾಕ್ಸಿ ಅದೊಂದು ಫೆಂಡರ್ ಫಿಕ್ಸ್ ಮಾಡಿಬಿಟ್ರೆ ಮುಗೀತು ಕತೆ. ಸೊ ಈಗ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಫುಲ್ ರಚ್ ಆಗಿಬಿಡುತ್ತೆ ಮಳೆ ಟೈಮಲ್ಲಿ. ಇದು ಬಂದು ಎಕ್ಸ್ಟ್ರಾ ಇರೋವಂಥ ಬೋಲ್ಟ್ಸು. ಸೊ ಈ ಸೆಟ್ ಏನಿದೆ ಅಲ್ವಾ, ಸೊ ಈ ಸೆಟ್ ಎಲ್ಲ ಕೂರ್ಸೋದಕ್ಕೆ ಯೂಸ್ ಮಾಡಿರೋಂಥ ಬೋಲ್ಟ್ಸು. ನಾನು ಬೇರೆ ಯಾವುದು ಎಕ್ಸ್ಟ್ರಾ ತೆಗ್ದಿಲ್ಲ ಈ ಕಡೆಯಿಂದ. ಸೊ ಎಲ್ಲ ಬೇರೆ ಏನೇನಿತ್ತು ಎಲ್ಲ ಕರೆಕ್ಟಾಗಿ ಅಸೆಂಬಲ್ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ಫೆಂಡರ್ ಇನ್ಸ್ಟಾಲೇಷನ್ ಮಾಡೋದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇದರಲ್ಲೂ ಮತ್ತೆ ಇದು ಟ್ರಿಮ್ ಮಾಡಿಕೊಂಡು ಇಲ್ಲಿ ಕೆಳಗಡೆನೂ ಒಂದು ಟ್ರಿಮ್ ಮಾಡಬೇಕು. ಸೊ ನಂಬರ್ ಪ್ಲೇಟ್ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ಮಾಡಿ ಇಂಡಿಕೇಟರ್ಸ್ ಅಸೆಂಬಲ್ ಮಾಡಿ ವೈರಿಂಗ್ ಕಿಟ್ ಎಲ್ಲ ನೀಟಾಗಿ ಅಸೆಂಬಲ್ ಮಾಡಿಕೊಂಡು ಯಾವುದು ಜಾಯಿಂಟ್ ಮಾಡಲ್ಲ ನಾನು. ಪ್ಲಗ್ ಆ್ಯಂಡ್ ಪ್ಲೇ ಯಾವ ಥರ ಇರುತ್ತೋ ಸೊ ಇದರಲ್ಲೂ ಕೊಟ್ಟಿದ್ದಾರೆ ಪ್ಲಗ್ ಮಾಡೋದಕ್ಕೆ. ಸೊ ಪ್ಲಗ್ ಆ್ಯಂಡ್ ಪ್ಲೇ ಈಸಿಯಾಗಿ ಕೂರಿಸೋ ಥರ ಮಾಡ್ತೀನಿ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು.